ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಗ್ಯಾರಂಟಿ. ಶುಕ್ರವಾರವೇ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ನಡೀತಾ ಇದೆ ಸಿದ್ಧತೆ. ಡಿಕೆ ಸುರೇಶ್ ನಿವಾಸದಲ್ಲಿ ಗರಿಗೆದರಿದಂತ ಚಟುವಟಿಕೆ. ಹೀಗಾಗಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟಾಭಿಷೇಕ ಗ್ಯಾರಂಟಿ. ಡಿಕೆ ಸುರೇಶ್ ನಿವಾಸಕ್ಕೆ ಡಿಕೆ ಆಪ್ತ ಶಾಸಕರು ಆಗಮಿಸಿದ್ದಾರೆ. ನೆಲಮಂಗಲ ಶ್ರೀನಿವಾಸ್, ಕುಣಿಗಲ್ ರಂಗನಾಥ್, ಎಂಎಲ್ಸಿ ರವಿ ಭೇಟಿ ಮಾಡಿರೋದು. ದೆಹಲಿಯಿಂದ ಡಿಕೆ ಸುರೇಶ್ ಬರ್ತಾ ಇದ್ದಂತೆ ಶಾಸಕರು ಭೇಟಿ ಮಾಡಿದ್ದಾರೆ. ದಿಲ್ಲಿ ಬೆಳವಣಿಗೆ ಬಗ್ಗೆ ಡಿಕೆ ಸುರೇಶ್ ಜೊತೆ ಶಾಸಕರ ಚರ್ಚೆ. ನೋಡಿ, ಮಾಧ್ಯಮಗಳು ಏರ್ಪೋರ್ಟ್ ನಲ್ಲಿ ಮಾತಾಡಿಸಿದಾಗ ಯಾರು ರಿಯಾಕ್ಟ್ ಮಾಡಿಲ್ಲ. ಬಟ್ ಈಗ ಅಲ್ಲಿಂದ ಸೀದಾ ಹೋಗಿರೋದು ಡಿಕೆ ಸುರೇಶ್ ಅವರ ನಿವಾಸಕ್ಕೆ. ಅಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಅಲ್ಲಿ ಈಗ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರೇನಿದ್ದಾರೆ ಡಿಕೆ ಸುರೇಶ್ ಅವರ ಜೊತೆಗೆ ಚರ್ಚೆ ಮಾಡ್ತಿದ್ದಾರೆ. ಈ ಸಿಎಂ ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು, ಸಿದ್ಧತೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಶುಕ್ರವಾರ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟೋದು ಫಿಕ್ಸ್ ಅನ್ನುವಂಥ ಚರ್ಚೆ ಈಗ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇರೋದು. ಅದಕ್ಕೆ ಪುಷ್ಟಿ ನೀಡುವ ನಿಟ್ಟಿನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ದೆಹಲಿಯಿಂದ ವಾಪಸ್ ಆದ ತಕ್ಷಣ ಸೀದಾ ಡಿಕೆ ಸುರೇಶ್ ಅವರ ಮನೆಗೇನೆ ಹೋಗಿರೋದು. ಅಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು. ಅಲ್ಲೋಗಣ ಡಿಕೆ ಬ್ರದರ್ಸ್ ಈಗ ಸಂತಸದಲ್ಲಿ ಇರುವಂತ ಕ್ಷಣ. ಕಾರಣ ಡಿಕೆ ಸುರೇಶ್ ಅವರು ಈಗ ದೆಹಲಿಯಿಂದ ಬಂದ ತಕ್ಷಣ ಡಿಕೆ ಸುರೇಶ್ ಅವರ ಮನೆಗೆ ನೋಡಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗ ಏನಿದ್ದಾರೆ ಅವರು ಕೂಡ ಈಗ ದೆಹಲಿಯಿಂದ ಬಂದ ತಕ್ಷಣ ಹೋಗಿರೋದು ಡಿಕೆ ಸುರೇಶ್ ಅವರ ಮನೆಗೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ, ಸಿಎಂ ಸ್ಥಾನ ಸಿಕ್ಕಿರುವಂತದ್ದು. ನಾಳೆ ಇಲ್ಲ ನಾಡಿದ್ದು ಪಟ್ಟಾಭಿಷೇಕನ ಇದ್ರ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ. ಶುಕ್ರವಾರ ಫಿಕ್ಸ್ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಸಾಕಷ್ಟು ಮಾತುಕತೆ. ಈಗ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಿದ್ದಾರಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವೀರೇಶ್ ದಾನಿ. ವೀರೇಶ್, ಎಲ್ಲೂ ಕೂಡ ಏರ್ಪೋರ್ಟ್ನಲ್ಲಿ ರಿಯಾಕ್ಟ್ ಮಾಡದೇ ಇರುವಂತ ಶಾಸಕರು ಅಥವಾ ಡಿಕೆ ಸುರೇಶ್ ಈಗ ಡಿಕೆ ಸುರೇಶ್ ಅವರ ನಿವಾಸದಲ್ಲೇ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಏನ್ ಮಾತುಕತೆ ಆಗಿದೆ? ಈಗಾಗಲೇ ಸಿದ್ಧತೆಗಳು ಶುರುವಾಗ್ಬಿಟ್ಟಿದ್ಯಾ ಅಂತ? ಸೌಖ್ಯ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಾಯಕರುಗಳು ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಬಿಟ್ಬಿಟ್ಟು ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆಯಿಂದಲೂ ಸಹ ದೆಹಲಿಯಲ್ಲೇ ಇದ್ದಂತಹ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಈಗಷ್ಟೇನೆ ರಾಜ್ಯಕ್ಕೆ ಮರಳಿ ಬಂದಿರು ಅವರ ನಿವಾಸಕ್ಕೆ ಆಗಮಿಸಿರುವಂತದ್ದು. ಡಿಕೆ ಸುರೇಶ್ ಅವರ ನಿವಾಸಕ್ಕೆ ಆಗಮಿಸ್ತಿರುವಂತೆಯೇ ಡಿಕೆ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಸಹ ಒಬ್ಬೊಬ್ಬರಾಗಿನೇ ಡಿಕೆ ಸುರೇಶ್ ಅವರ ನಿವಾಸಕ್ಕೆ ಆಗಮಿಸ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿರ್ತಕ್ಕಂಥ ಕುಣಿಗಲ್ ಶಾಸಕ ರಂಗನಾಥ್ ಆಗಿರ್ಬೋದು, ಎಸ್ ರವಿ ಆಗಿರ್ಬೋದು ಮತ್ತು ನೆಲಮಂಗಲದ ಶ್ರೀನಿವಾಸ್ ಇದೀಗ ಡಿಕೆ ಸುರೇಶ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಸಹ ಕೂತು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಟೀಮ್ ನಲ್ಲಿ ಒಂದ್ ಕಡೆ ಸಭೆ ಆಗ್ತಾ ಇರುವಂತದ್ದು, ಇನ್ನೊಂದ್ ಕಡೆ ಹೈಕಮಾಂಡ್ ನಾಯಕರುಗಳು ಸಹ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ಬೆಳವಣಿಗೆಗಳು ಮತ್ತು ಮುಂದಿನ ಸಿದ್ಧತೆ ಮತ್ತು ತಯಾರಿಗಳ ಕುರಿತಂತೆ ಡಿಕೆ ಶಿವಕುಮಾರ್ ಅವರ ಟೀಮ್ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ. ಒಂದ್ ಕಡೆ ನೋಡಿ, ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಅವರ ಆಪ್ತರು ಚರ್ಚೆ ಮಾಡಿದ್ರು. ಈಗ ಮತ್ತೊಂದು ಕಡೆಗೆ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಏನಿದ್ದಾರೆ ಅವ್ರು ಹೋಗಿ ಚರ್ಚೆ ಮಾಡ್ತಾ ಇದ್ದಾರೆ.